ಅನಿಷ್ಟ ಪ್ರಾಪ್ತಿ ಮೂಲಕ ಪ್ರಾಪ್ತವಾಗುವ ತೊಂದರೆಗಳು ಮುಂದೆ ತನಗಿನ್ನು ಏನೂ ಸಂಬಂಧವಾಗುವುದೆಂಬ ಕಲ್ಪನೆಯು ದೇಹದ ಮಧ್ಯದಲ್ಲಿ ಹೊರಗಿನ ವಿಚಿತ್ರ ಪ್ರಪಂಚದಂತೆ ಜಗದ್ ರಚನೆ ಉಂಟು ಮಾಡಿ ಅದರಿಂದ ಅನೇಕ ಸುಖ ದುಃಖಗಳನ್ನು ಉಣ್ಣುವಂತದ್ದು ಸ್ವಪ್ನವು ಸಕಲ ಇಂದ್ರಿಯ ಮತ್ತು ವೃತ್ತಿಗಳ ಅಭಾವ ಲಕ್ಷಣವಾದದ್ದು. ನಿದ್ರೆ ಕತ್ತಲೆ ಸದೃಶ್ಯವಾದದ್ದು. ತಮವು ಇಲ್ಲದ್ದನ್ನು ಕಲ್ಪಿಸುವುದು. ಭ್ರಮವು ಈ ರೀತಿ ಪ್ರತೀತಿಯಾಗುವುದೆಲ್ಲ ದೇಹ ವಿಕಾರವೆಂದು ತಿಳಿಬೇಕು ಅನ್ನೋ ಮಾತನ್ನ ಹೇಳ್ಕೊಂಡು ಬಂದಾರ. ಇನ್ನ ಕೊನೆಯದಂತ ಮುಂದಿನ ಸಂಧಿಗೆ ಬೀಜಭೂತವಾದಂತಹ ಸಗುಣ ಯೋಗದಿಂದ ಲಕ್ಷಣವನ್ನು ತಿಳಿಸುವಂತ ಗುರುಗಳ ಲಕ್ಷಣವನ್ನು ಹೇಳಬೇಕೆಂದು ಮೈತ್ರಾದೇವಿ ಪತಿಯನ್ನು ಕುರಿತು ಪ್ರಶ್ನೆ ಮಾಡ್ತಾಳ. ಅದಕ್ಕೆ ಮುಂದ 5ನೇ ಸಂಧಿಯಲ್ಲಿ ಈ ಶ್ಲೋಕ ಉಪಸಂಹಾರ ಮಾಡ್ತದ ಅನ್ನುವಂತ ಮಾತನ್ನು ಇದನ್ನ ಹೇಳ್ಕೊಂಡು ಇಲ್ಲಿವರೆಗೂ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ಸಕಲ ಪೂಜ್ಯರಿಗೂ ಶರಣರಿಗೂ ನನ್ನ ಅನಂತ ವಂದನೆಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಓಂ ನಮಃ ಶಿವಾಯ. ಶರಣ ಕೂಡಿರುವ ಕಾರಣ ಚೇತನಾತ್ಮಕವಾಗಿರುತ್ತದೆ. ಅದರಲ್ಲಿ ಇಷ್ಟ ಬುದ್ಧಿಯಿಂದ ಸುಖವೂ ಅನಿಷ್ಟ ಬುದ್ಧಿಯಿಂದ ದುಃಖವೂ ಆಗುತ್ತಾ ಇರುತ್ತದೆ. ಅಹಂಕಾರ ವಿಶಿಷ್ಟ ಚೇತನದಲ್ಲಿ ತೋರಿದ ಸುಖ ದುಃಖವು ಮೋಹ ಮೊದಲಾದಗಳು ಈ ಅಹಂಕಾರಕ್ಕವು. ಸಾಕ್ಷಿಯಾದ ಪ್ರತ್ಯೇಗಾತ್ಮ ಸ್ವರೂಪ ದರಿಯಂತೆ ರೂಪಾಂತರ ಹೊಂದುವುದಿಲ್ಲ. ಯಾಕಂದ್ರ ಹಾಲಿಗೆ ಹೆಪ್ಪ ಹಾಕಿದ್ರೆ ಮೊಸರು ಹಾಕದ, ಮೊಸರು ಕಡದ್ರ ಮಜ್ಜಿಗೆ ಹಾಕದ, ಮಜ್ಜಿಗೆಯಾಗ ಬೆಣ್ಣೆ ಹಾಡ್ತದ. ಹಿಂಗ ದರಿಯಂತೆ ರೂಪಾಂತರ ಹೊಂದುವುದಿಲ್ಲ ಅಂತ ಹೇಳ್ಕೊತ ಬಂದಾರ. ಅದರಿಂದ ವಿಕಾರ ಆಗುವುದಿಲ್ಲ. ಆತ್ಮನಾದ್ದರಿಂದ ತೂರ್ಯನು ಪರ್ವತದ ಕೂಟದಂತೆ ಯಾವಾಗಲೂ ಒಂದೇ ವಿಧವಾಗಿರುವುದರಿಂದ ಕೂಟಸ್ಥವಾಗಿರುವುದು ಅಂತ ಪ್ರತ್ಯೇಗಾತ್ಮ ಸ್ವರೂಪ ಎನ್ನುವುದು ಪದಕ್ಕೆ ಲಕ್ಷಾರ್ಥ ಅನ್ನುವಂತ ಮಾತನ್ನು ಹೇಳ್ಕೊತ ಬಂದಾರ. ಇನ್ ತತ್ತೆಂಬ ಪದಕ್ಕೆ ವಾಚಾರ್ಥ ಹೇಗಿರ್ತದ ಅನ್ನೋದು ಹೇಳ್ಕೊತ ಬಂದಾರ. ತ್ರಿಗುಣಾತ್ಮಕ ಪ್ರಕೃತಿಯ ಉಪಾಧಿ ಮೂಲಕ ಅದರಲ್ಲಿ ಪ್ರತಿಬಿಂಬವಾದ ಪರಬ್ರಹ್ಮ ಚೈತನ್ಯವು ಈಶ್ವರನೆಂದು ಹೇಳಿಸಿಕೊಂಡು ಸಕಲ ಜಗತ್ತಿನ ಉತ್ಪತ್ತಿ ಸ್ಥಿತಿ ನಾಶಗಳನ್ನು ಮಾಡುತ್ತಾ ತಾನೊಂದು ವಿಕಾರವನ್ನು ಹೊಂದದೆ ಆನಂದ ಸ್ವರೂಪವಾಗಿರುವಂತವನೇ ತತ್ಪದಕ್ಕೆ ವಾಚಾರ್ಥದ ಲಕ್ಷಣ ಇದೆ. ಇನ್ನ ಲಕ್ಷಾರ್ಥ ಹೇಗಿರ್ತದ? ನಿರುಪಮಾದಿಯಾಗಿ ಪರಿಪೂರ್ಣವೇ ಕಡೆಯಾಗಿರುವ ಲಕ್ಷಣಗಳಿಂದ ಲಕ್ಷಿತವಾದ ಯಾವ ಬ್ರಹ್ಮ ಉಂಟು ಅದು ತತ್ಪದಕ್ಕೆ ಲಕ್ಷಾರ್ಥ ಅಂತ ಹೇಳ್ಕೊತ ಬಂದಾರ. ಇನ್ನ ಹಸಿ ಎಂಬ ಪದಕ್ಕನು ವಾಚಾರ್ಥ ಹೇಳ್ಕೊತ ಬಂದಾರ. ಆಗ ಸ್ವಯಂ ದೇವದತ್ತನು ಅಂದರೆ ಆತನೇ ಈತನೆಂಬ 2 ಪದಗಳ ವಾಚ್ಯ ಭಾಗವನ್ನು ಬಿಟ್ಟರೆ ಒಬ್ಬ ಪುರುಷನೇ ಎಂದು ಹೇಗೆ ಅರ್ಥವಾಗುವುದು? ಹಾಗೆ ತತ್ ಮತ್ತೊಂಬ 2 ಪದಗಳ ವಾಚ್ಯ ಭಾಗಗಳು ವಿರುದ್ಧಗಳಾಗಿರುವುದರಿಂದ ಅವುಗಳನ್ನು ಬಿಟ್ಟು ಲಕ್ಷಾರ್ಥವಾದ ಚೈತನ್ಯ ಒಂದೇ ಅಖಂಡೇಕ ರಸವೆಂದು ನಿಶ್ಚಯವಾಗಿ ತಿಳಿಯುವುದೇ ಹಸಿ ಎಂಬ ಪದಕ್ಕೆ ವಾಚಾರ್ಥ ಹೇಳ್ಕೊತ ಬಂದಾರ. ಇನ್ನು ಹಸಿ ಪದದ ಲಕ್ಷಾರ್ಥ ಹೇಳ್ಕೊತ ಬಂದಾರ. ಆ ತತ್ಪದ ಲಕ್ಷಾರ್ಥದಲ್ಲಿ ಭೇದ ಅಂದರೆ ಪರೋಕ್ಷತ್ವ ತೋರುವುದು, ಪದದ ಲಕ್ಷಾರ್ಥದಲ್ಲಿ ಅಪರೋಕ್ಷತ್ವ ತೋರುವುದು. ಇವೆರಡು ಭೇದ ಪರೋಕ್ಷಗಳು ಮಾಯೆಯಿಂದ ಕಲ್ಪಿತಗಳಾಗಿ ತೋರ್ತಾವು. ವಸ್ತು ಅಖಂಡವಾಗಿ ಒಂದೇ ಇದ್ದರೂ ಅದರಲ್ಲಿ ಪರೋಕ್ಷ ಅಪರೋಕ್ಷಗಳು ತೋರುವುದು ಭ್ರಾಂತಿ ರೂಪವಾಗ್ಯದ. ಅದರಿಂದ ಇವೆರಡನ್ನು ತೆಗೆದು ಹಾಕಿ ಅಖಂಡ ಚಿನ್ಮಯ ಸ್ವರೂಪವೇ ನೀನೆಂದು ಬೋಧಿಸುವುದು ಹಸಿ ಪದದ ಲಕ್ಷಾರ್ಥ ಅನ್ನೋ ಮಾತನ್ನು ಹೇಳ್ಕೊತ ಬಂದಾರ. ಹಾಗಾಗಿ ಈ ರೀತಿ ತತ್ವಮಸಿ ಮಹಾವಾಕ್ಯದ ಅರ್ಥವನ್ನು ಗುರುಮುಖದಿಂದ ಕೇಳಿ ತಿಳಿದು ಅದರಲ್ಲಿ ಸಂಶಯ ಅಸಂಭಾವನೆ ವಿಪರೀತ ಭಾವನೆಗಳು ಉಂಟಾಗದೆ ಕೇವಲ ಸಚ್ಚಿದಾನಂದ ಸ್ವರೂಪದಿಂದ ಇರುವುದೇ ಮುಕ್ತಿ ಅನ್ನೋ ಮಾತನ್ನ ಇವತ್ತಿನ ಈ 19ನೇ ಸೂತ್ರದಲ್ಲಿ ಸವಿಸ್ತಾರವಾಗಿ ತಿಳಿಸ್ತಾ ಬಂದಂತ ಶಂಕರಾನ ಗುರುಗಳಿಗೂ ಹಾಗೂ ಆನ್ಲೈನ್ ಮುಖಾಂತರ ಪ್ರವೇಶವಾದ ಎಲ್ಲ ಶರಣರ ಪಾದಕ್ಕೂ ಶರಣ ಶರಣಾರ್ಥಿ ಹೇಳ್ತಾ